ಯಾದಗಿರಿಯ ವಡಗೇರಿ ತಾಲೂಕಿನ ಗುಂಡುಗುರ್ತಿ ರೈತರಿಗೆ ಮಹಾಮೋಸ. ಶಿವಕುಮಾರ್ ಜಾಧವ್ ಅಂತೇಳಿ ರೊಕ್ಕ ಇಸ್ಕೊಂಡು ಎಲ್ಲರೂ ಲಂಚ ಇಸ್ಕೊಂಡು ಡಬಲ್ ಎಲ್ಲರಿಗೂ ಡಬಲ್ ಹಾಕಿದ್ದಾನೆ ಅಮೌಂಟು. ಮತ್ತೆ ಕೆಲವೊಬ್ಬರಿಗೆ ಕಡು ಬಡವರು ಇದ್ದಾರೆ, ಅಂಥವ್ರಿಗೂ ಏನೋ ಒಂದು ರೂಪಾಯಿ ಹಾಕಿಲ್ಲ, ಅಮೌಂಟೇ ಬಿದ್ದಿಲ್ಲ. ರೈತರ ಹೆಸರಲ್ಲಿ ಅಧಿಕಾರಿಗಳ ಬೆಳೆ ಪರಿಹಾರ ಗೋಲ್ಮಾಲ್. ಒಬ್ಬೊಬ್ರಿಗೆ 2,000 ಹಾಕೋದು, ಒಬ್ರಿಗೆ 1 ಎಕರೆ ಇದ್ರೆ 28,000 ಹಾಕೋದು, ಮತ್ತೆ 3,000 ಹಾಕೋದು. ಯಾಕೆ ಮಾಡ್ತೀವಿ? ಎಲ್ಲರಿಗೆ ಸಮಾನತೆ ಮಾಡಬೇಕು. ಸಣ್ಣ ರೈತ 10 ರೂಪಾಯಿನೂ ಬಿದ್ದಿಲ್ಲ ನಮಗೆ. 3 ಎಕರೆ ಆದ್ರೆ 3 ರೂಪಾಯಿ ಕಾಡಿಲ್ಲ ನಮಗೆ. ಉಳರಿಗೆ 2 ಕಂತು ಬಿದ್ದಾವ್ರಿ. ಇವತ್ತಿನ ದಿನ ಸಂಡೆ ದಿನ ಬಿದ್ದಾವ್ರಿ. ತಾಲಾಟಿ ಅವರು ಕೂಡಿ ರೊಕ್ಕ ತೊಂದು ಅವ್ರಿಗೆ ಎಂಟ್ರಿ ಮಾಡ್ಯಾರ. ಅಳಲು ತೋಡಿಕೊಂಡ ನೊಂದ ಅನ್ನದಾತರು. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ನಿಜವಾದ ಅರ್ಹ ಫಲಾನುಭವಿ ರೈತರಿಗೆ ಆಗಿದೆ ಮೋಸ. ತಾಲೂಕು ಅಧಿಕಾರಿಗಳಿಗೆ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮುಷ್ಕರದ ಎಚ್ಚರಿಕೆ. ಹೌದು, ಇದೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ವಡಗೇರಿಯ ಟೋಕಾಪುರ ಬೋಳಾರಿ ಗುಂಡಗರ್ತಿ ಗ್ರಾಮದಲ್ಲಿ. ತಮ್ಮ ಹೆಸರಿನಲ್ಲಿ ಬೆಳೆ ಪರಿಹಾರ ಹಣ ಪಡೆದುಕೊಂಡಿರೋ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲಾಟಿ ಅವರು ಕೂಡಿ ರೊಕ್ಕ ತೊಂದು ಅವ್ರಿಗೆ ಎಂಟ್ರಿ ಮಾಡ್ಯಾರ. ರೊಕ್ಕ ತೊಂದಾರ ಅವ್ರಿಗೆ ಹಾಕಿದ್ರು, ನಮಗನ ಹಾಕಿಲ್ಲ. ನೀವು ರೊಕ್ಕ ಕೊಟ್ರೇನು ಅವ್ರಿಗೆ? ನಾವು ಕೊಟ್ಟಿಲ್ರಿ. ಅಂದ್ರೆ ರೊಕ್ಕ ಕೊಟ್ಟರೆ ಡಾಕ್ಯುಮೆಂಟ್ಸ್ ಕೊಟ್ಟಿವಿ ನಾವು. ಕೊಟ್ಟರೆ ದುಡ್ಡು ಹಾಕ್ಯಾರ, ದುಡ್ಡು ಹಾಕಿಲ್ಲ. ಇಷ್ಟೇ ನೋಡ್ರಿ ಸರ್. ಇದ್ರಂತ ನ್ಯಾಯ ಮಾಡಿದ್ರೆ ನಾವು ಸಣ್ಣ ರೈತರು ಹೆಂಗ್ ಬದುಕ್ಬೇಕ್ರಿ? ಎಷ್ಟು ಕೇಳ್ತಾರೆ ಅವ್ರು ರೊಕ್ಕ? ರೀ ರೊಕ್ಕ 10,000 ಕೇಳ್ತಾರ, 20,000 ಕೇಳ್ತಾನ. ಮನಸ್ಸು ಬಂದಂಗೆ ತೊಂದ್ಗೆ ಸಾಕ್ಷಿಂದಾರ ಕೇಳಿದಾರೆ. ಯಾರು ಈ ತಲಾಟಿ ಕೇಳೇನ್ರಿ? ಹೆಸರು ಏನ್ರಿ ಅವ್ರು? ತಲಾಟಿ ಹೆಸರು ಏನಾದ್ರು ಶಿವಕುಮಾರ್ ರೀ. ಶಿವಕುಮಾರ್ ಜಾಧವ್. ಅಂದ್ರೆ ಇದ್ರ ಬಗ್ಗೆ ತಹಶೀಲ್ದಾರ್ ಹೇಳಿದ್ರೇನ್ರಿ? ಇದ್ರ ಬಗ್ಗೆ ಹೇಳಿ ಒಂದು ಅರ್ಜಿನ ಕೊಟ್ಟು ಬಂದಿವ್ರಿ ಅವ್ರಿಗೆ. ಏನಂತಾರೆ ಅವ್ರು? ನೀವು DC ಮೇಡಮ್ ತರ ಓದ್ವಿ ಅಂತ ಹೇಳಿವ್ರಿ. ನಾವು ಇಲ್ಲಿಗೆ ಆದ್ರೂ ಬಿಡಲ್ಲ, ಅದು ಬೆನ್ನ ನಮ್ಗೆ ರೊಕ್ಕ ಬೀಳತ್ತಾನೆ ಬಿಡಂಗಿಲ್ಲ. ಅವ್ ಮನಿದು ಕೊಡಲಕ್ಕ ಗೌರ್ಮೆಂಟ್ ಕೊಟ್ಟದಿಲ್ಲ, ಎಲ್ಲರಿಗೂ ಸಾರಿ ಮಾಡಿ ಹಾಕಿ ಕೊಡ್ಬೇಕಿತ್ತು. ಒಬ್ರಿಗೆ ಹಾಕಿದ ಒಬ್ರಿಗೆ ಬಿಟ್ಟೆ ಅಂದ್ರೆ ಹೆಂಗ? 4 ಮಂದಿ ಊಟಕ್ಕೆ ಕುಂತೀವಿ, ಎಲ್ಲರೂ ಉಣ್ಬೇಕಿಲ್ಲ. ಗೌರ್ಮೆಂಟ್ ರೊಕ್ಕ ಅದ, ಎಲ್ಲರಿಗೂ ಅನ್ಸತ್ತು ಕೊಟ್ಟದ ಗೌರ್ಮೆಂಟ್. ಏನು ಒಬ್ಬರು ನೋಡಿ ರೊಕ್ಕ ಲಂಚ ತಿಂದಿಗೇಸಿ ನೀನು ನ್ಯಾಯ ಕೊಡಂತ ಹೇಳ್ಯಾದ ಗೌರ್ಮೆಂಟ್. ಎಲ್ಲರಿಗೂ ಅನುಕೂಲ ಮಾಡಪ್ಪ, ಬಡವರಿಗೆ ಬಕ್ಕರಿಗೆ ಹೊಲ ಮನೆ ಕಮ್ಮಿದ್ದರಿಗೆ ಹೆಚ್ಚಿಗಿದ್ದರಿಗೆ ಅಂತ ಹೇಳ್ಯಾರ. ಹಾಕ ಹೆಚ್ಚಿಗಿದ್ದರಿಗೆ ಹೆಚ್ಚಿಗೆ ಹಾಕ, ಕಮ್ಮಿದ್ದರಿಗೆ ಕಮ್ಮಿಗೆ ಹಾಕ. ನಮ್ಗೆ ಯಾಕೆ ಹಾಕಿಲ್ಲ? ಒಬ್ಬರಿಗೆ ಹಾಕಿಲ್ಲ ನಮ್ಗೆ. ಈ ಬಾರಿ ಕಲ್ಯಾಣ ಭಾಗದಲ್ಲಿ ಮಳೆಯಿಂದ ಹಾಗೂ ಪ್ರವಾಹದಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಸರ್ಕಾರ ರೈತರಿಗೆ ಬೆಳೆ ಪರಿಹಾರ ಮಂಜೂರು ಮಾಡಿದೆ. ಆದರೆ ಸ್ಥಳೀಯ ಗ್ರಾಮ ಲೆಕ್ಕ ಆಡಳಿತ ಅಧಿಕಾರಿಗಳು ಶಾಮೀಲಾಗಿ ರೈತರ ಹೆಸರಿನಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯತ್ ಅಪ್ಪಿಲಿ ಬರುವ ಟೊಕಾಪುರ, ಗುಂಡುಗುರ್ತಿ, ಕಾದ್ಯಾಪುರ, ಅಗಸ್ತಾಳ, ಬೋಳಾರಿ ಇಷ್ಟು ಗ್ರಾಮಗಳಿಗೆ ಅನ್ಯಾಯ ಮಾಡಿದಂಥ ಶಿವಕುಮಾರ್ ಜಾಧವ್ ವಿಲೇಜ್ ಅಕೌಂಟೆಡ್ ಇವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ ದುಡ್ಡು ಮುಖಾಂತರ ಕೆಲಸ ಕಾರ್ಯ ನಿರ್ವಹಿಸ್ತಾನೆ. 18 ಗುಂಟೆ ಇದ್ದವ್ರಿಗೆ 34,000 ಹಾಕ್ಯಾನ, 4 ಎಕರೆ ಇದ್ದವ್ರಿಗೆ 5,000, 6,000 ಹಿಂಗೆ ಹಾಕ್ಯಾನ. 5,000, 10,000 ಕೊಟ್ಟವ್ರಿಗೆ 50,000 ತನಕ ದುಡ್ಡು ಹಾಕ್ತಾನೆ. ಇಂಥ ಅಧಿಕಾರಿ ನಮ್ಮ ಗ್ರಾಮ ವಿಲೇಜ್ ಅಕೌಂಟ್ ಬೇಡ ಅಂತೇಳಿ ನಾವು ಆಲ್ರೆಡಿ ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿವಿ. ಮುಂದೆ ಆಗ್ತಕ್ಕಂಥ DC ಅವ್ರಿಗೆ ಒಂದು ಮನವಿ ಕೊಡ್ತೀವಿ. ಇವು FID ಮಾಡಿ ಅಂತೇಳಿ FID ಮಾಡಿಸಿವಿ, ಎಲ್ಲ ಮಾಡಿಸಿವಿ. ಆದ್ರೆ ಸಹಿತ ಈ ಲಿಸ್ಟ್ನಾಗ ಹೆಸರಿಲ್ಲ. ಈ ಲಿಸ್ಟ್ನಾಗ ಹೆಸರಿಲ್ಲ ಅಂದ್ರೆ ತಹಶೀಲ್ದಾರ್ ಮೇಡಮ್ ಅವ್ರು ಏನು ಹೇಳ್ಯಾರ, ಈ ಅವರು ವಿಲೇಜ್ ಅಕೌಂಟ್ ಅವರೇ ಕೇಳ್ಬೇಕ್ರಿ, ನಮ್ಗೇನು ಅದ್ರದಿಲ್ಲ, ಅವ್ರಿಗೆ ಲಾಗಿನ್ ಕೊಟ್ಟಿದ್ದೀವಿ, ಅವರೇ ಮಾಡ್ಬೇಕಿದು ಅಂತನ ಹೇಳ್ಯಾರ. ಅದೆಲ್ಲ ಅವರೇ ಕಾರಣ, ವಿಲೇಜ್ ಅಕೌಂಟ್ ಕಾರಣ ಅಂತ ಹೇಳ್ಯಾರ. RI ಅವರು ಏನು ಹೇಳ್ಯಾರ, ಬಸವಯ್ಯ ಸ್ವಾಮಿ ಅಂತೇಳಿ. ಮತ್ತು ಇವರೆಲ್ಲರೂ ಇದು ಮುಂದಿನ ಕ್ರಮ ಕೈಗೊಳ್ಬೇಕು ಮತ್ತು ಇದರ ಬಗ್ಗೆ ತನಿಖೆ ಮಾಡ್ಬೇಕಂತ ನಾವು ಆಲ್ರೆಡಿ ತಹಶೀಲ್ದಾರ್ ಅವ್ರಿಗೆ ಮನವಿ ಮಾಡಿವಿ. ಇನ್ನವರೆಗಾಗಿ ನಮ್ಗೆ 1 ವಾರ ಆದ್ರೆ ನಮ್ಗೆ ಯಾವುದೇ ಮಾಹಿತಿಯನ್ನು ತಹಶೀಲ್ದಾರ್ ಕಡ್ಲಿದ್ದು ಮಾಹಿತಿ ಬಂದಿಲ್ಲ. 5 ಎಕರೆಗೆ ಒಂದು 5,000 ಹಾಕ್ಯಾನ, 18 ಗುಂಟೆಗೆ ಅದು 34,000 ಹಾಕ್ಯಾನ. ಯಾವ ಲೆಕ್ಕದ ಮೇಲೆ ಹಾಕ್ಯಾನ? ಸರ್ಕಾರ ಆದೇಶದಂತೆ 1 ಹೆಕ್ಟರ್ಗೆ 17,000 ಹಾಕ್ಬೇಕಂತ ರೂಲ್ಸ್ ಅದ. 1 ಹೆಕ್ಟರ್ ಇಲ್ರಿ, 1 ಎಕರೆಕಿನ 34,000 ಹಾಕ್ಯಾನ. 5 ಎಕರೆ ಇದ್ದವ್ರಿಗೆ 10,000 ಹಾಕ್ಯಾನ. ಒಬ್ಬರಿಗೆ 1,000 ಹಾಕ್ಯಾನ, 2,000 ಹಾಕ್ಯಾನ. ಮನಸ್ಸು ಬಂದಂತೆ ಅವರು ಲಂಚ ಯಾರು ಕೊಟ್ಟಾರ ಅವ್ರಿಗೆ ಪರಿಹಾರ ಸಿಕ್ಕದ, ಲಂಚ ಯಾರು ಕೊಟ್ಟಿಲ್ಲ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಇದರ ಬಗ್ಗೆ ತಹಶೀಲ್ದಾರ್ ಆಗಲಿ DC ಅವರಲ್ಲಿ ಕ್ರಮ ಕೈಗೊಳ್ಳಬೇಕಂದ್ರೆ ಸರ್ಕಾರದ ಬೆಳೆ ಪರಿಹಾರ ಹಣ ಬಿಡುಗಡೆ ಆಗಿದೆ. ಆದರೆ ಸರ್ಕಾರ ಬಿಡುಗಡೆ ಮಾಡಿರುವ ಹಣವನ್ನ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿ ಗೋಲ್ಮಾಲ್ ಮಾಡಿದ್ದಾರೆ. ಕೆಲವು ರೈತರ ಜಮೀನಿನಲ್ಲಿ ಭತ್ತವನ್ನ ಬೆಳೆಸಿದ್ರು, ಆದರೆ ಭತ್ತದ ಬದಲಿಗೆ ಹತ್ತಿ ಬೆಳೆ ಎಂದು ನಮೂದಿಸಿ ಬೆಳೆ ಪರಿಹಾರ ಪಡೆದಿದ್ದು ಕಂಡುಬಂದಿದೆ.
ಇದು ನಮ್ಮ ವಿಲೇಜ್ ಅಕೌಂಟ್ ಕುಲಕರ್ಣಿ ಅವರು ಏನು ಮಾಡಿದ್ದಾರೆ ಅಂದರೆ ದುಡ್ಡು ಯಾರು ಕೊಡ್ತಿದ್ರೆ ಜಾಸ್ತಿ ಅವ್ರಿಗೆ ಜಾಸ್ತಿ ಅಮೌಂಟ್ ಜಮಾ ಮಾಡಿದ್ದಾರೆ. ದುಡ್ಡು ಕೊಡೋರಿಗೆ ಅಮೌಂಟ್ ಇಲ್ಲ. ಅದು 18 ಗುಂಟೆ ಇದ್ದರೂ ಕೂಡ 34,000 ತನಕ ಜಮಾ ಮಾಡಿದ್ದಾರೆ. ಆದರೆ ನಮಗೆ 4 ಎಕರೆ 5 ಎಕರೆ ಹೊಲ ಇದ್ದರೂ ಕೂಡ 1000, 1100 ಆ ರೀತಿಯಲ್ಲಿ ಮಾಡಿದ್ದಾರೆ. ನಮ್ದು ಟೋಟಲ್ 6 ಎಕರೆ ಇದೆ ಸರ್. 6 ಎಕರೆ ಹತ್ತಿನ ಇದೆ ಸರ್. ಅದರಲ್ಲಿ 1 ಎಕರೆ ಅಷ್ಟು ಗದ್ದಿದೆ ಸರ್. ಅದ್ರಲ್ಲಿ ಬರೋದು ನನಗೆ 2,000 ಬಂದಿದೆ ಸರ್. 2,000 ಜಮಾ ಆಗಿದೆ ಸರ್. ಹೊಲ ಲಾಸ್ ಜಾಸ್ತಿ ಇದೆ ಸರ್. ಆದರೆ ಇವು ಪರಿಶೀಲನೆ ಮಾಡಲಾರ್ದ 1 ಗುಂಟೆ 2 ಗುಂಟೆ ಲಾಸ್ ತೋರಿಸಿದೆ ಸರ್. ಇದು ಇನ್ನೊಂದು ಏನಂದ್ರೆ ಸರ್, ಇಲ್ಲಿ ಆಜು ಬಾಜೆಲ್ಲ ಇರೋದೆಲ್ಲ ತೋಳಿ ಇರೋದೆಲ್ಲ ಅದು ಅತ್ಯಂತ ಮಾಡಿ ಎಂಟ್ರಿ ಮಾಡಿ ಅವ್ರಿಗೆಲ್ಲ ಅಮೌಂಟ್ ಎಲ್ಲ ಜಮಾ ಆಗಿದೆ ಸರ್. ಜಾಗ ಪರಿಶೀಲನೆ ಮಾಡಬೇಕು. ಅದು ಜಾಗ ಪರಿಶೀಲನೆ ಏನು ಮಾಡಿಲ್ಲ ಸರ್. ಕುಂತಲ್ಲೇ ಎಲ್ಲ ಕೆಲಸನ ಮಾಡಿದಾನೆ ಸರ್. ಅವ್ನು ದುಡ್ಡು ತಗೊಂಡು. ಯಾರು ತಂದಾರ ದುಡ್ಡು? ಶಿವಕುಮಾರ್ ಜಾಧವ್. ಇದರಿಂದ ನಿಜವಾದ ರೈತರು ಪರಿಹಾರದಿಂದ ವಂಚನೆಗೆ ಒಳಗಾಗಿದ್ದಾರೆ. ಸೂಕ್ತ ರೀತಿಯಲ್ಲಿ ಪರಿಹಾರದ ಹಣ ಬರಬೇಕು ಎಂದು ತಾಲೂಕು ಅಧಿಕಾರಿಗಳಿಗೆ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮುಷ್ಕರದ ಎಚ್ಚರಿಕೆ ನೀಡಿದರು. ಈ ತಲಾಟಿ ಅವಿವೇಕೇನ ಅವಿವೇಕಿಗೆ ಏನು ಮಾಡ್ಬೇಕಂದ್ರೆ ಮನುಷ್ಯರು ನೋಡಿ ಯಾರು ರೊಕ್ಕ ಕೊಟ್ಟರು ನೋಡಿ ಹಾಕ್ಯಾನ. ನಮ್ದು ಸರಿಯೋ ನಂಬರ್ದಾಗ ನಮ್ದು 91 ಸರಿಯೋ ನಂಬರ್ದಾಗ ಅಮೌಂಟೇ ಹಾಕಿಲ್ಲವ. ಒಬ್ಬೊಬ್ರಿಗೆ ಮನುಷ್ಯರು ನೋಡಿ ಹಾಕ್ಯಾನ, ಮನುಷ್ಯರು ನೋಡ್ಲಾರ ಹಾಕ್ಯಾನಲ್ಲ. ಈ ತಲಾಟಿನ ಸಸ್ಪೆಂಡ್ ಮಾಡ್ಬೇಕು. ಇಲ್ಲ ಅವ್ರು ಸಸ್ಪೆಂಡ್ ಮಾಡ್ಲಿಕ್ಕಂದ್ರೆ ಅವ್ನು ಬರೋ ಪೇಮೆಂಟ್ದಲ್ಲಿ ನಮ್ಮ ರೈತರಿಗೆಲ್ಲಟ್ಟು ಉಳಿದ ಅಮೌಂಟ್ ಅವ್ನು ಎಷ್ಟು ಬರ್ತದೆ ತಿಂಗಳಿಗೆ ಅವ್ನು ಪಗಾರ ರೇಟ್ ಅದ ಅವ್ರಿಗೆ ಕಟ್ ಮಾಡಿ ನಮ್ಮ ರೈತರಿಗೆ ಹಾಕ್ಬೇಕು. ಇದೇನು ಪರಿಹಾರ ಆಗ್ಲಿಕ್ಕಂದ್ರೆ ನಾವು ಮುಂದಿನ ದಿನದಲ್ಲಿ ನಾವು ಹೋರಾಟಕ್ಕೆ ನಾವು ಸಿದ್ಧವಾಗಿವಿ. ಸಿದ್ಧಾಂತ ನಮ್ಗೆ ಗೊತ್ತದ, ಬಾಬಾ ಸಾಹೇಬ್ನ ಸಿದ್ಧಾಂತನ ಗೊತ್ತದ, ಅದನ್ನ ಪೆನ್ನ ಗೊತ್ತದ, ಬುದ್ಧನ ಶಾಂತಿನ ಗೊತ್ತದ, ಲಾಸ್ಟಿಗೆ ಟಿಪ್ಪು ಸುಲ್ತಾನ್ದು ಕಡಗನ ಗೊತ್ತದ ನಮ್ಗೆ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತೇಳಿ. ಆ ಥರ ನಮಗೂ ಮಾಡಕ್ಕೆ ಬಿಡ್ಬೇಡ್ರಿ. ನಮ್ಮ ರೈತರಿಗೆ ಏನದ ಅವಕಾಶಗಳು ಇದ್ದದ್ದು ಯಾರ್ಯಾರಿಗೆ ಬಂದಿಲ್ಲ ಅದು ಲಿಸ್ಟ್ ಮಾಡಿ ಕೊಟ್ಟಿವಿ. ಅದ್ರ ಪರವಾಗಿ ಹಣ ಪಾವತಿ ಮಾಡ್ಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಪರಿಹಾರದ ಹಣ ನೈಜ ಫಲಾನುಭವಿಗಳಿಗೆ ಶೀಘ್ರವೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಸಂಬಂಧಿಸಿದ ಇಲಾಖೆ ಉನ್ನತ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ 24 ಭಾರತ್, ಯಾದಗಿರಿ.